ದೇಶ ಸುತ್ತು ಕೋಶ ಓದು ಅಥವಾ ದೇಶ ತಿರುಗಬೇಕು ಭಾಷೆ ಕಲಿಯಬೇಕು ಎಂಬ ಗಾದೆ ಮಾತುಗಳು ಅನುಭವದ ಮಹತ್ವವನ್ನು ಸಾರುತ್ತವೆ. ಮನುಷ್ಯನ ಜ್ಞಾನ ಕೇವಲ 4 ಗೋಡೆಗಳ ಮಧ್ಯೆ ಓದುವ ಪುಸ್ತಕಗಳಿಗೆ ಸೀಮಿತವಾಗಬಾರದು, ಅದು ಪ್ರಾಯೋಗಿಕವಾಗಿರಬೇಕು ಎಂಬುದು ಈ ಮಾತಿನ ಆಶಯ. ಈ ಕುರಿತಾದ ಸಂಪೂರ್ಣ ಪ್ರಬಂಧ ಇಲ್ಲಿದೆ. ದೇಶ ತಿರುಗಬೇಕು, ಭಾಷೆ ಕಲಿಯಬೇಕು. ಪೀಠಿಕೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತವಿಸಿಕೊಳ್ಳಿ ಎಂದು ಬಸವಣ್ಣನವರು ಹೇಳಿದ್ದಾರೆ. ಆದರೆ ಈ ಲೋಕದ ಜ್ಞಾನವನ್ನು ಅರಿಯಲು ಜಗತ್ತನ್ನು ಸುತ್ತುವುದು ಅತಿ ಅಗತ್ಯ. ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಕೇವಲ ಒಂದೇ ಕಡೆ ನೆಲೆಸದೆ ದೇಶದ ವಿವಿಧ ಮೂಲೆಗಳಿಗೆ ಭೇಟಿ ನೀಡಿದಾಗ ಮಾತ್ರ ಅವನ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ. ದೇಶ ತಿರುಗುವುದು ಎಂದರೆ ಕೇವಲ ಪ್ರವಾಸ ಮಾಡುವುದಲ್ಲ, ಅದು ಅರಿವಿನ ಹಾದಿಯಾಗಿದೆ. ದೇಶ ಸುತ್ತುವಿಕೆಯ ಮಹತ್ವ. ಒಂದು ಗಾದೆ ಹೇಳುವಂತೆ, ದೇಶ ಸುತ್ತು ಕೋಶ ಓದು. 1000 ಪುಸ್ತಕಗಳನ್ನು ಓದಿ ಪಡೆಯಲಾಗದ ಜ್ಞಾನವನ್ನು ಒಂದು ದೇಶ ಪರ್ಯಟನೆಯ ಮೂಲಕ ಪಡೆಯಬಹುದು. ಪ್ರಾಯೋಗಿಕ ಜ್ಞಾನ ಭೌಗೋಳಿಕ ಪರಿಸ್ಥಿತಿ, ಐತಿಹಾಸಿಕ ಸ್ಮಾರಕಗಳು ಮತ್ತು ಜನರ ಜೀವನ ಶೈಲಿಯನ್ನು ಕಣ್ಣಾರೆ ಕಂಡಾಗ ಅದು ಮೆದುಳಿನಲ್ಲಿ ಅಚ್ಚೊತ್ತಿದಂತೆ ಉಳಿಯುತ್ತದೆ. ಸಹಿಷ್ಣುತೆ. ಬೇರೆ ಬೇರೆ ಪ್ರದೇಶಗಳ ಸಂಸ್ಕೃತಿ, ಆಹಾರ ಪದ್ಧತಿ ಮತ್ತು ಆಚಾರ ವಿಚಾರಗಳನ್ನು ನೋಡಿದಾಗ ನಮ್ಮಲ್ಲಿ ಪರಧರ್ಮ ಸಹಿಷ್ಣುತೆ ಮತ್ತು ವಿಶಾಲ ಮನೋಭಾವನೆ ಬೆಳೆಯುತ್ತದೆ. ಆತ್ಮವಿಶ್ವಾಸ. ಅಪರಿಚಿತ ಜಾಗಗಳಲ್ಲಿ ಸಂಚರಿಸುವುದು ಮನುಷ್ಯನಿಗೆ ಧೈರ್ಯ ಮತ್ತು ಸಮಯಪ್ರಜ್ಞೆಯನ್ನು ಕಲಿಸುತ್ತದೆ. ಭಾಷೆ ಕಲಿಯುವಿಕೆಯ ಅಗತ್ಯತೆ. ಭಾಷೆ ಜ್ಞಾನದ ಕಿಟಕಿ ಇದ್ದಂತೆ. ಒಂದು ಹೊಸ ಭಾಷೆಯನ್ನು ಕಲಿಯುವುದು ಎಂದರೆ ಮತ್ತೊಂದು ಪ್ರಪಂಚದ ಬಾಗಿಲನ್ನು ತೆರೆದಂತೆ. ಸಂವಹನ. ನಾವು ಹೋದ ಕಡೆಗಳಲ್ಲಿ ಅಲ್ಲಿನ ಭಾಷೆ ತಿಳಿದಿದ್ದರೆ ಸ್ಥಳೀಯರೊಂದಿಗೆ ಸುಲಭವಾಗಿ ಬೆರೆಯಬಹುದು. ಇದು ಪರಕೀಯ ಭಾವನೆಯನ್ನು ಹೋಗಲಾಡಿಸುತ್ತದೆ. ಸಂಸ್ಕೃತಿಯ ಅರಿವು. ಪ್ರತಿಯೊಂದು ಭಾಷೆಯೂ ಆಯಾ ಮಣ್ಣಿನ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ. ಭಾಷೆ ಕಲಿತಾಗ ಆ ಜನರ ಸಾಹಿತ್ಯ, ಜಾನಪದ ಮತ್ತು ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಬಾಂಧವ್ಯ. ಮಾತು ಮುತ್ತಿನ ಹಾರದಂತಿರಬೇಕು. ಭಾಷೆಯ ಮೇಲಿನ ಹಿಡಿತವು ವ್ಯಕ್ತಿಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಸೆಯುತ್ತದೆ. ಅನುಭವವೇ ಗುರು. ಪುಸ್ತಕದ ಬದನೆಕಾಯಿ ಅಡುಗೆಗೆ ಬಾರದು ಎಂಬಂತೆ ಕೇವಲ ಸೈದ್ಧಾಂತಿಕ ಜ್ಞಾನ ಬದುಕಿಗೆ ಸಾಲದು. ದೇಶ ಸುತ್ತಿದಾಗ ನಮಗೆ ಪ್ರಕೃತಿಯ ಪರಿಚಯವಾಗುತ್ತದೆ, ಭಾಷೆ ಕಲಿತಾಗ ಮನುಷ್ಯರ ಪರಿಚಯವಾಗುತ್ತದೆ. ಈ ಎರಡೂ ಸೇರಿದಾಗ ಮನುಷ್ಯನಿಗೆ ಜಗತ್ತೇ ಒಂದು ಕುಟುಂಬ, ವಸುಧೈವ ಕುಟುಂಬಕಂ ಎಂಬ ಭಾವನೆ ಮೂಡುತ್ತದೆ. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ ದೇಶ ಸಂಚಾರ ಮತ್ತು ಭಾಷಾ ಪ್ರೇಮ ಮನುಷ್ಯನನ್ನು ಪೂರ್ಣಗೊಳಿಸುತ್ತವೆ. ಇದು ಕೇವಲ ಪ್ರವಾಸಿಗನ ಹವ್ಯಾಸವಾಗದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮತ್ತು ಜ್ಞಾನಾಕಾಂಕ್ಷಿಯ ಗುರಿಯಾಗಬೇಕು. ಜ್ಞಾನದ ಹಸಿವಿದ್ದವನು ಕಾಲ್ನಡಿಗೆಯಲ್ಲಾದರೂ ದೇಶ ಸುತ್ತಿ ಲೋಕಾನುಭವದ ಭಾಷೆಯನ್ನು ಕಲಿಯಬೇಕು. ಆಗಲೇ ಬದುಕು ಅರ್ಥಪೂರ್ಣವಾಗುತ್ತದೆ. ಗಾದೆ ಮಾತು ವೇದಕ್ಕೆ ಸಮಾನ, ಅನುಭವವೇ ಜ್ಞಾನದ ಮೂಲ.